ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಚಿತ್ರದುರ್ಗದ ಕೋಟೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚಿತ್ರದುರ್ಗದ ಕೋಟೆಯು ಚಿತ್ರದುರ್ಗದ KSRTC ಬಸ್ ಸ್ಟ್ಯಾಂಡಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ನಿಂದ ಕೋಟೆಯು 2.5 ಕಿಲೋಮೀಟರ್ ದೂರದಲ್ಲಿ ಇದೆ. ಕೋಟೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಮಗೆ ಉಚ್ಚಂಗಿ ಯಲ್ಲಮ್ಮನವರ ದೇವಾಲಯವು ಸಿಗುತ್ತದೆ. ಶ್ರೀ ಉತ್ಸವಾಂಬ ಉಚ್ಚಂಗಿ ಯಲ್ಲಮ್ಮನವರು ನವದುರ್ಗೆಯರಲ್ಲಿ ಒಬ್ಬರು. ಬನ್ನಿ ನಾವು ಮೊದಲು ಉಚ್ಚಂಗಿ ಯಲ್ಲಮ್ಮನನ್ನು ದರ್ಶಿಸಿಕೊಳ್ಳೋಣ. ಶ್ರೀ ಉಚ್ಚಂಗಿ ಯಲ್ಲಮ್ಮನವರು ಕೋಟೆ ನಾಡಿನ ಪಾಳೆಗಾರರ ಕುಲದೇವತೆಯೂ ಆಗಿದ್ದಾರೆ. ಶ್ರೀ ಉಚ್ಚಂಗಿ ಯಲ್ಲಮ್ಮನವರನ್ನು ದರ್ಶಿಸಿಕೊಳ್ಳಿ. ಇದು ಶ್ರೀ ಮಾತಂಗಿ ಅಮ್ಮನವರ ದೇವಾಲಯ. ಇದು ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಕಾಲದಲ್ಲಿ ನಿರ್ಮಾಣವಾಗಿರುವ ಏಕನಾಥೇಶ್ವರಿ ಅಮ್ಮನವರ ಪಾದದ ಗುಡಿ. ನೀವು ಚಿತ್ರದುರ್ಗದ ಕೋಟೆಗೆ ಭೇಟಿಯನ್ನು ನೀಡಿದಾಗ ಕೋಟೆಯ ಸಮೀಪದಲ್ಲೇ ಇರುವ ಆಡು ಮಲ್ಲೇಶ್ವರ ಕಿರು ಮೃಗಾಲಯಕ್ಕೂ ಕೂಡ ಭೇಟಿಯನ್ನು ನೀಡಬಹುದು. ಚಿತ್ರದುರ್ಗದ ಕೋಟೆಯು ದಕ್ಷಿಣ ಭಾರತದಲ್ಲೇ 2ನೇ ಅತಿದೊಡ್ಡ ಕೋಟೆ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ಚಿತ್ರದುರ್ಗದ ಕೋಟೆಯು ಬೃಹದಾಕಾರದ ಶಿಲೆಗಳು ಹಾಗೂ ಕಲ್ಲಿನ ಗೋಡೆಗಳಿಂದ ನಿರ್ಮಾಣವಾಗಿದೆ. ಸಿಡಿಲು ಮಳೆ ಗಾಳಿಗೂ ಜಗ್ಗದೆ ಅಚಲವಾಗಿ ನಿಂತಿರುವ ಈ ಕೋಟೆಯನ್ನು ಉಕ್ಕಿನ ಕೋಟೆ ಎಂದು ಕರೆಯುತ್ತಾರೆ ಮತ್ತು 7 ಸುತ್ತಿನ ಕೋಟೆ ಎಂದು ಪ್ರಸಿದ್ಧಿಯಾಗಿದೆ. ಕೋಟೆಯನ್ನು ವೀಕ್ಷಣೆ ಮಾಡಲು ಎಂಟ್ರಿ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಒಬ್ಬರಿಗೆ ಎಂಟ್ರಿ ಟಿಕೆಟ್ ಚಾರ್ಜ್ 25 ರೂಪಾಯಿಗಳು. 15 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಿರುತ್ತದೆ. ವಿದೇಶಿ ಪ್ರಜೆಗಳಿಗೆ ಎಂಟ್ರಿ ಟಿಕೆಟ್ ಚಾರ್ಜ್ 300 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ. ಶತ್ರುಗಳಿಗೆ ಕೋಟೆಯನ್ನು ಪ್ರವೇಶಿಸಲು ಸಾಧ್ಯವಾಗಬಾರದು ಎಂದು ಕೋಟೆಯ ಮಾರ್ಗವನ್ನು ಹಾವಿನ ರೂಪದಲ್ಲಿ ಜಿಗ್ಜ್ಯಾಗ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಂತಹ ಬಲಿಷ್ಠವಾದ ಕೋಟೆಯನ್ನು ನಿರ್ಮಾಣ ಮಾಡಿರುವ ನಮ್ಮ ಪೂರ್ವಜರನ್ನು ನಾವು ನೆನೆದರೆ ನಮಗೆ ಹೆಮ್ಮೆ ಎನಿಸುತ್ತದೆ. ಚಿತ್ರದುರ್ಗದ ಕೋಟೆಯು ಒಟ್ಟು 19 ಬಾಗಿಲುಗಳು, 35 ಗುಪ್ತ ಮಾರ್ಗಗಳನ್ನು ಒಳಗೊಂಡಿದೆ. ಕೋಟೆಯ ಸುತ್ತಲೂ ದೊಡ್ಡದಾದಂತಹ ಕಂದಕಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಿ ವಿಷಜಂತುಗಳನ್ನು ಅದರಲ್ಲಿ ಬಿಡುತ್ತಿದ್ದರಂತೆ. ಹೀಗೆ ಮಾಡುವುದರಿಂದ ಶತ್ರುಗಳು ಕೋಟೆಯ ಒಳಗೆ ಪ್ರವೇಶಿಸದಂತೆ ಈ ಕಂದಕಗಳು ಕೋಟೆಯನ್ನು ರಕ್ಷಿಸುತ್ತಿದ್ದವು. ಇಲ್ಲಿ ಕಾಣುತ್ತಿರುವ ಸಣ್ಣ ರಂಧ್ರವು ಫಿರಂಗಿ ಗುಂಡಿನಿಂದ ಉಂಟಾಗಿರುವ ರಂಧ್ರ. ಹೈದರಾಲಿಯು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ಬಂದಾಗ ಫಿರಂಗಿ ಗುಂಡಿನಿಂದ ಕೋಟೆಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೆ. ಆಗ ಫಿರಂಗಿಯ ಗುಂಡು ಇಲ್ಲಿ ಬಿದ್ದು ಈ ರೀತಿಯಾಗಿ ರಂಧ್ರವು ಏರ್ಪಟ್ಟಿದೆ. ಬಹುಶಃ ಶತ್ರುಗಳಿಗೆ ತಿಳಿದಿರಲಿಲ್ಲವೇನೋ, ಮದಿಸಿದ ಕರಿಯ ಮದವನ್ನು ಅಡಗಿಸಿದ ನಮ್ಮ ವೀರ ಮದಕರಿ ನಾಯಕರು ಆಳಿದಂತಹ ಈ ಕೋಟೆಯು ಮದಕರಿ ನಾಯಕರ ರೀತಿಯಲ್ಲಿಯೇ ಬಹಳ ಬಲಿಷ್ಠ ಮತ್ತು ಬಹಳ ಶಕ್ತಿಶಾಲಿ ಎಂದು. ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ನಮ್ಮ ಮದಕರಿ ನಾಯಕರು ಆಳಿದಂತಹ ಈ ಕೋಟೆಯನ್ನು ನೋಡುವುದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇದು ಕಾಮನ ಬಾಗಿಲು. 1552ರಲ್ಲಿ ಕಾಮಗೇತಿ ವಂಶಸ್ಥರಾದ ಮಟ್ಟಿ ತಿಮ್ಮಣ್ಣ ನಾಯಕರ ಕಾಲದಲ್ಲಿ ನಿರ್ಮಾಣವಾಗಿರುವುದು.
ಮಟ್ಟಿ ತಿಮ್ಮಣ್ಣ ನಾಯಕರು ಕಾಮಗೇತಿ ವಂಶಸ್ಥರಾದ ಕಾರಣ ಈ ಬಾಗಿಲಿಗೆ ಕಾಮನ ಬಾಗಿಲು ಎಂದು ಹೆಸರು ಬಂದಿದೆ. ಪ್ರಸ್ತುತ ಚಿತ್ರದುರ್ಗ ಕೋಟೆಯು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಇದೆ. ಚಿತ್ರದುರ್ಗದ ಕೋಟೆಯು ಬನವಾಸಿಯ ಕದಂಬರ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇದೆ. ವಿಜಯನಗರದ ಅರಸರು, ರಾಷ್ಟ್ರಕೂಟರು, ಹೊಯ್ಸಳರು ಹೀಗೆ ಅನೇಕ ರಾಜಮನೆತನದವರು ಚಿತ್ರದುರ್ಗದಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಕ್ರಿಸ್ತಶಕ 1562ರಲ್ಲಿ ಕಾಮಗೇಟಿ ತಿಮ್ಮಣ್ಣ ನಾಯಕರು ಕೋಟೆಯನ್ನು ಮತ್ತಷ್ಟು ವಿಸ್ತರಿಸಿದ್ದರಂತೆ. ಕೋಟೆಯ ಗೋಡೆಗಳು 8 ಮೀಟರ್ನಿಂದ 15 ಮೀಟರ್ನಷ್ಟು ಎತ್ತರವಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕ ಚಕ್ರವರ್ತಿಯ ಶಾಸನಗಳು ಚಿತ್ರದುರ್ಗದ ಮೊಳಕಾಲ್ಮೂರು ಬಳಿ ಕಂಡುಬಂದಿವೆ. ಚಿತ್ರದುರ್ಗದ ಕೋಟೆಯು 200 ಕಾವಲು ಗೋಪುರಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ರಾಜರ ಆಳ್ವಿಕೆಯ ಕಾಲದಲ್ಲಿ ಎಣ್ಣೆಯನ್ನು ಸಂಗ್ರಹಿಸುತ್ತಿದ್ದರಂತೆ. ಕಾವಲುಗಾರ ಸೈನಿಕರು ಈ ಬಂಡೆಯ ಕೆಳಗೆ ಇರುತ್ತಿದ್ದರಂತೆ. ಈ ಎಣ್ಣೆ ಕೊಳವು 3 ಮೀಟರ್ ಉದ್ದ, 15 ಮೀಟರ್ ಅಗಲ, 18 ಮೀಟರ್ ಆಳವಿದೆ. ಈ ಕೊಳಗಳು ಕ್ರಿಸ್ತಶಕ 16ರಿಂದ 18ನೇ ಶತಮಾನದ ಅವಧಿಯಲ್ಲಿ ಬಳಕೆಯಲ್ಲಿ ಇದ್ದವು ಎಂದು ಹೇಳಲಾಗುತ್ತದೆ. ಇದು ಕಾವಲುಗಾರ ಸೈನಿಕರು ಉಳಿದುಕೊಳ್ಳುತ್ತಿದ್ದ ಸ್ಥಳ. ಇಲ್ಲಿ ಕಲ್ಲಿನ ಮೇಲೆ ಕಾಣುತ್ತಿರುವ ಸಣ್ಣ ಸಣ್ಣ ರಂಧ್ರಗಳು ಇಂದಿನ ಕಾಲದಲ್ಲಿ ಕಲ್ಲನ್ನು ನೈಸರ್ಗಿಕವಾಗಿ ಕತ್ತರಿಸಲು ಉಪಯೋಗಿಸುತ್ತಿದ್ದ ತಂತ್ರಜ್ಞಾನ. ಬಿದಿರಿನ ಬೊಂಬುಗಳನ್ನು ಈ ರಂಧ್ರಗಳಲ್ಲಿ ಇರಿಸಿ ಅದರಲ್ಲಿ ನೀರನ್ನು ತುಂಬಿಸಿ ನೈಸರ್ಗಿಕವಾಗಿ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಕಲ್ಲುಗಳನ್ನು ಕತ್ತರಿಸುತ್ತಿದ್ದರಂತೆ. ಈ ಬಾಗಿಲಿಗೆ ವಿಷದ ಕತ್ತಿಯ ಬಾಗಿಲು, ವೀರಭದ್ರ ಬಾಗಿಲು ಎಂದು ಕರೆಯುತ್ತಾರೆ. ಈ ಬಾಗಿಲಿಗೆ ಚೂಪಾದ ಕತ್ತಿಗಳನ್ನು ಇರಿಸಿ ಅದಕ್ಕೆ ವಿಷವನ್ನು ಲೇಪಿಸುತ್ತಿದ್ದರಂತೆ. ಶತ್ರುಪಾಳೆಯದ ಆನೆಗಳು ಈ ಬಾಗಿಲನ್ನು ತಳ್ಳಲು ಪ್ರಯತ್ನಿಸಿದಾಗ ಆ ಚೂಪಾದ ಕತ್ತಿಗಳಲ್ಲಿ ಇರುವ ವಿಷವು ಆನೆಗಳ ದೇಹವನ್ನು ಒಕ್ಕಿ ಆನೆಗಳು ಸಾಯ್ತಿದ್ದವಂತೆ. ನಮ್ಮ ಪೂರ್ವಜರು ನಿರ್ಮಿಸಿರುವ ಇಂತಹ ಕೋಟೆ ಮತ್ತು ಮಂದಿರಗಳನ್ನು ನಾವು ನೋಡುತ್ತಿದ್ದರೆ ನಮ್ಮ ಪೂರ್ವಜರು ತಂತ್ರಜ್ಞಾನದಲ್ಲಿ ನಮಗಿಂತ ಮುಂದಿದ್ದರು ಎಂದು ನಮಗೆ ತಿಳಿಯುತ್ತದೆ.
ಇಲ್ಲಿ ಗುಹೆಯ ರೀತಿಯಲ್ಲಿ ಕಾಣುತ್ತಿರುವ ಮಾರ್ಗವು ಒಳಚರಂಡಿಯ ನೀರು ಹರಿದು ಹೋಗಲು ಮಾಡಿಕೊಂಡಿರುವ ವ್ಯವಸ್ಥೆ. ಈ ಬಾಗಿಲನ್ನು ಗಂಟೆಯ ಬಾಗಿಲು, ಸೇನಾಧೀಶನ ಬಾಗಿಲು ಎಂದು ಕರೆಯುತ್ತಾರೆ. ಈ ಬಾಗಿಲಿಗೆ ಗಂಟೆಗಳನ್ನು ಇರಿಸುತ್ತಿದ್ದರಂತೆ. ಗಂಟೆಗಳ ಶಬ್ದದ ಸಹಾಯದಿಂದ ಕೋಟೆ ಒಳಗಿನ ಸೈನ್ಯವು ಎಚ್ಚೆತ್ತುಕೊಂಡು ಶತ್ರು ಸೈನ್ಯದ ಮೇಲೆ ಪ್ರತಿದಾಳಿಯನ್ನು ನಡೆಸಲು ಈ ಗಂಟೆಗಳ ಶಬ್ದವು ಸಹಾಯವನ್ನು ಮಾಡುತ್ತಿತ್ತು. ರಾಜರು ವಾಸಿಸುತ್ತಿದ್ದ ಮನೆಗಳು ಮಣ್ಣಿನಿಂದ ನಿರ್ಮಾಣವಾಗಿತ್ತು. ಈಗ ಮಣ್ಣಿನ ಗೋಡೆಗಳು ಎಲ್ಲವೂ ಬಿದ್ದು ಹೋಗಿವೆ. ಕೇವಲ ಮನೆಗಳ ಅವಶೇಷಗಳು ಮಾತ್ರವೇ ನಮಗೆ ಕಾಣುತ್ತವೆ. ಇದು ಕಸ್ತೂರಿ ರಂಗಪ್ಪ ನಾಯಕರ ಬಾಗಿಲು. ಇಂಡೋ ಸಾರ್ಸನಿಕ್, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸಣ್ಣ ಮಾರ್ಗವು ಇಂದಿನ ಕಾಲದಲ್ಲಿ ಸಾಮಾನ್ಯ ಜನರು ಮತ್ತು ಸೈನಿಕರು ಓಡಾಡಲು ಬಳಸುತ್ತಿದ್ದ ಮಾರ್ಗ. ದೊಡ್ಡ ಬಾಗಿಲನ್ನು ಮುಚ್ಚಿದಾಗ ಈ ಮಾರ್ಗದ ಮುಖಾಂತರವಾಗಿ ಜನರು ಓಡಾಡುತ್ತಿದ್ದರಂತೆ. ಇದು ಕಾವಲು ಸೈನಿಕರು ಕುಳಿತುಕೊಳ್ಳಲು ಮಾಡಿಕೊಂಡಿರುವ ವ್ಯವಸ್ಥೆ. ಶಿಲ್ಪಿಗಳು ಈ ಕಲ್ಲುಗಳ ಮೇಲೆ ಬಹಳ ಸೊಗಸಾಗಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಕೆತ್ತನೆಗಳು ಬಹಳ ಸೊಗಸಾಗಿ ಮೂಡಿಬಂದಿವೆ. ನೀವು ಚಿತ್ರದುರ್ಗದ ಕೋಟೆಯನ್ನು ವೀಕ್ಷಣೆ ಮಾಡಲು ಬರುವುದಾದರೆ ಆದಷ್ಟು ಬೆಳಗಿನ ಸಮಯದಲ್ಲೇ ಬರಲು ಪ್ರಯತ್ನಿಸಿ. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನ ಝಳವು ಹೆಚ್ಚಾಗಿರುತ್ತದೆ. ಕೋಟೆಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲು 4 ರಿಂದ 5 ಕಿಲೋಮೀಟರ್ ವರೆಗೆ ನಾವು ನಡೆಯಬೇಕಾಗುತ್ತದೆ. ಇದು ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ರಾಜರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಏಕನಾಥೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಂಡು ಪೂಜೆಯನ್ನು ಮಾಡಿದ ನಂತರವೇ ಯುದ್ಧಕ್ಕೆ ಹೋಗುತ್ತಿದ್ದರಂತೆ. ಇದು ಗಣಪತಿಯ ದೇವಾಲಯ. ದೇವಾಲಯದ ಹಿಂಭಾಗದಲ್ಲಿ ಒಂದು ಬಂಡೆ ಇದೆ. ಆ ಬಂಡೆಯು ಆನೆಯ ರೂಪದಲ್ಲಿ ಇದೆ. ಆನೆಯ ರೂಪದಲ್ಲಿ ಇರುವ ಬಂಡೆಯಲ್ಲಿ ಗಣಪತಿಯನ್ನು ಕೆತ್ತಿರುವುದರಿಂದ ಗಣಪತಿಗೆ ಆನೆ ಬಂಡೆ ಗಣಪತಿ ಎಂದು ಕರೆಯುತ್ತಾರೆ. ಗಣಪತಿ ದೇವಾಲಯದ ಪಕ್ಕದಲ್ಲಿಯೇ ಗರಡಿ ಮನೆ ಇದೆ. ಬನ್ನಿ ವೀಕ್ಷಣೆ ಮಾಡೋಣ. ಇದು ಏಕನಾಥೇಶ್ವರಿ ಬಾಗಿಲು. ಏಕನಾಥೇಶ್ವರಿ ಅಮ್ಮನವರು ರಾಜರ ಕುಲದೇವತೆ ಆಗಿದ್ದರಿಂದ ಈ ಬಾಗಿಲಿಗೆ ಏಕನಾಥೇಶ್ವರಿ ಅಮ್ಮನವರ ಹೆಸರನ್ನು ಇಟ್ಟಿದ್ದಾರೆ. ಇದು ಉಯ್ಯಾಲೆ ಸ್ತಂಭ. ಇದು ರಾಜರ ಆಳ್ವಿಕೆ ಕಾಲದಲ್ಲಿ ಏಕನಾಥೇಶ್ವರಿ ಅಮ್ಮನವರ ದೇಗುಲದ
ಪೂಜಾರಿಗಳು ಇರುತ್ತಿದ್ದ ಮನೆ. ಇದು ಓಕಳಿ ಹೊಂಡ. ರಾಜರ ಆಳ್ವಿಕೆಯ ಕಾಲದಲ್ಲಿ ಜಾತ್ರಾ ಮಹೋತ್ಸವಗಳ ಸಂದರ್ಭದಲ್ಲಿ ಈ ಹೊಂಡಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಬಣ್ಣವನ್ನು ಸೇರಿಸಿ ಓಕುಳಿಯನ್ನು ಆಡುತ್ತಿದ್ದರಂತೆ. ಆದ್ದರಿಂದ ಈ ಹೊಂಡಕ್ಕೆ ಓಕುಳಿ ಹೊಂಡ ಎಂದು ಹೆಸರು ಬಂದಿದೆ. ಬನ್ನಿ ಏಕನಾಥೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ. ಏಕನಾಥೇಶ್ವರಿ ಅಮ್ಮನವರು ಚಿತ್ರದುರ್ಗದ ಅರಸರ ಕುಲದೇವತೆಯೂ ಆಗಿದ್ದಾರೆ. ಏಕನಾಥೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಇದು ಮಾತಂಗಿ ಅಮ್ಮನವರ ದೇವಾಲಯ. ಏಕನಾಥೇಶ್ವರಿ ಅಮ್ಮನವರ ದೇವಾಲಯದ ಪಕ್ಕದಲ್ಲಿಯೇ ಇದೆ. ಶ್ರೀ ಮಾತಂಗಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಇದು ಟಂಕಸಾಲೆ ಮತ್ತು ಪಾಳೆಗಾರರ ಕಚೇರಿ. ಇದಕ್ಕೆ ರಾಜರ ಕಾಲದ ವಿಧಾನಸೌಧ ಎಂದು ಕರೆಯಬಹುದು. ರಾಜರ ಆಳ್ವಿಕೆಯ ಕಾಲದಲ್ಲಿ ಮುಖ್ಯವಾದ ಕಾಗದ ಪತ್ರಗಳನ್ನು ಇಲ್ಲಿ ಇರಿಸುತ್ತಿದ್ದರಂತೆ. ಈ ಸಣ್ಣದಾದ ಗುಡಿಯ ರೂಪದಲ್ಲಿರುವ ಈ ಕಟ್ಟಡದ ಒಳಗೆ ಇಂದಿನ ಕಾಲದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸುತ್ತಿದ್ದರಂತೆ. ಶತ್ರುಗಳಿಗೆ ತಿಳಿಯದಂತೆ ಕೆಳಗಿನ ಭಾಗದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಮೇಲಿನ ಭಾಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದರಂತೆ. ಸಾವಿರದ 1779ರಲ್ಲಿ ಹೈದರಾಲಿಯು ಕೋಟೆಗೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಮದಕರಿ ನಾಯಕರನ್ನು ಮಾತುಕತೆಗೆ ರಾಜಿ ಸಂಧಾನಕ್ಕೆಂದು ಕರೆಸಿ ಮೋಸದಿಂದ ಹೈದರಾಲಿಯು ಬಂಧಿಸಿ ಶ್ರೀರಂಗಪಟ್ಟಣದಲ್ಲಿ ಮದಕರಿ ನಾಯಕರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದನಂತೆ. ಊಟದಲ್ಲಿ ವಿಷವನ್ನು ಬೆರೆಸಿ ಮದಕರಿ ನಾಯಕರನ್ನು ಕೊಂದ ಎಂದು ನಮಗೆ ಇತಿಹಾಸವು ತಿಳಿಸುತ್ತದೆ. ಇದು ನೈಸರ್ಗಿಕವಾಗಿ ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರಿಗಾಗಿ ಬಳಸುತ್ತಿದ್ದ ಕೊಳಗಳು. ಇದಕ್ಕೆ ಅಕ್ಕ ತಂಗಿಯ ಹೊಂಡ ಎಂದು ಕರೆಯುತ್ತಾರೆ. ಹೈದರಾಲಿಯು ಮದಕರಿ ನಾಯಕರನ್ನು ಸೆರೆ ಹಿಡಿದು ಶ್ರೀರಂಗಪಟ್ಟಣದಲ್ಲಿ ಬಂಧಿಸಿದಾಗ ಹೈದರಾಲಿಯ ಸೈನ್ಯವು ಮದಕರಿ ನಾಯಕರ ಇಬ್ಬರು ಪತ್ನಿಯರಾದ ಬಂಗಾರಮ್ಮ ನಾಗತಿ ಮತ್ತು ಪದ್ಮಮ್ಮ ನಾಗತಿ ಇವರಿಬ್ಬರಿಗೂ ಕಿರುಕುಳವನ್ನು ನೀಡಲು ಪ್ರಾರಂಭಿಸುತ್ತದೆ. ಆಗ ಮದಕರಿ ನಾಯಕರ ಪತ್ನಿಯರಿಬ್ಬರು ಹೈದರಾಲಿ ಸೈನ್ಯವು ನೀಡುವ ಕಿರುಕುಳವನ್ನು ತಾಳಲಾಗದೆ ಈ ಕೊಳದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಬಿಟ್ಟಿದ್ದರಂತೆ. ಅಂದಿನಿಂದ ಈ ಕೊಳಗಳಿಗೆ ಅಕ್ಕ ತಂಗಿಯ ಹೊಂಡ ಎಂದು ಕರೆಯುತ್ತಾರೆ. ಈ ಎರಡು ಕೊಳಗಳು ಅಕ್ಕಪಕ್ಕದಲ್ಲಿ ಇರುವ ಕಾರಣ ಮೊದಲು ಈ ಕೊಳಗಳಿಗೆ ಜೋಡಿ ಹೊಂಡ, ಕರಿಕಲ್ಲಿನ ಹೊಂಡ ಎಂದು ಕರೆಯುತ್ತಿದ್ದರಂತೆ. ಇದು ನಾಗತಿ ಬಾಗಿಲು. ಬಂಗಾರಮ್ಮ ನಾಗತಿ ಮತ್ತು ಪದ್ಮಮ್ಮ ನಾಗತಿಯವರು ನಾಗತಿ ವಂಶಸ್ಥರಾದ ಕಾರಣ ಈ ಬಾಗಿಲಿಗೆ ನಾಗತಿ ಬಾಗಿಲು ಎಂದು ಹೆಸರಿಡಲಾಗಿದೆ.
ಇದು ನಮ್ಮ ಕನ್ನಡ ನಾಡಿನ ವೀರ ವನಿತೆಯಾದ ಓಬವ್ವನವರ ಸಮಾಧಿ ಎಂದು ಹೇಳಲಾಗುತ್ತದೆ. ಓಬವ್ವನವರು ಕೋಟೆಯ ಕಾವಲುಗಾರನಾಗಿದ್ದ ಕಹಳೆ ಮದ್ದ ಹನುಮಪ್ಪನವರ ಹೆಂಡತಿ. ಇದು ತಣ್ಣೀರ ದೋಣಿ. ಅಕ್ಕ ತಂಗಿಯರ ಹೊಂಡದಲ್ಲಿ ಸಂಗ್ರಹವಾದ ನೀರು ಇಲ್ಲಿಗೆ ನೈಸರ್ಗಿಕವಾಗಿ ಬರುತ್ತದೆ. ರಾಜರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿನ ನೀರನ್ನೇ ಬಳಸುತ್ತಿದ್ದರಂತೆ. ಇದು ಆಂಜನೇಯ ಸ್ವಾಮಿಯ ದೇವಾಲಯ. ಈ ಬಂಡೆಯ ಕೆಳಗಡೆ ಓಬವ್ವನವರ ಮನೆ ಇದ್ದಂತಹ ಸ್ಥಳ. ಇದು ಓಬವ್ವನ ಕಿಂಡಿ. ಹೈದರಾಲಿಯ ಸೈನ್ಯವು ಈ ಕಿಂಡಿಯ ಮುಖಾಂತರವಾಗಿ ಕೋಟೆ ಒಳಗೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ವೀರ ವನಿತೆಯಾದ ಓಬವ್ವನವರು ತಮ್ಮ ಒನಕೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ನೂರಾರು ಹೈದರಾಲಿ ಸೈನಿಕರನ್ನು ಇಲ್ಲಿ ಕೊಂದು ಕೋಟೆಯನ್ನು ರಕ್ಷಿಸಿದ್ದರು. ಮಳೆಯ ನೀರು ಈ ಕಿಂಡಿಯ ಮುಖಾಂತರವಾಗಿ ಹೊರಗೆ ಹೋಗಲು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒನಕೆ ಓಬವ್ವನವರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡಿಕೋಟೆ ಗ್ರಾಮದವರು. ಇದು ರಾಜರ ಕಾಲದಲ್ಲಿ ಕೋಟೆಯಿಂದ ಹೊರಗಡೆ ಹೋಗಲು ಬಳಸುತ್ತಿದ್ದ ಮಾರ್ಗ. ಈಗ ಈ ಮಾರ್ಗವನ್ನು ಮುಚ್ಚಿದ್ದಾರೆ. ಈ ಮಾರ್ಗವನ್ನು ಎಕ್ಸಿಟ್ ಡೋರ್ ಎಂದು ಕರೆಯಬಹುದು. 1779ರಲ್ಲಿ ಮದಕರಿ ನಾಯಕರ ಮಂತ್ರಿಯಾಗಿದ್ದ ಕಳ್ಳಿ ನರಸಪ್ಪನು ಅಧಿಕಾರ ಮತ್ತು ಹಣದ ಆಸೆಗೆ ಹೈದರಾಲಿಯ ಜೊತೆ ಕೈಜೋಡಿಸುತ್ತಾನೆ. ಮದಕರಿ ನಾಯಕರನ್ನು ಮೋಸದಿಂದ ಹೈದರಾಲಿಯು ಬಂಧಿಸಲು ಸಹಾಯವನ್ನು ಮಾಡಿ ಕೋಟೆಯ ಅವನತಿಗೆ ಕಾರಣನಾಗುತ್ತಾನೆ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಅತ್ಯಂತ ಅಪಾಯಕಾರಿಯಾಗಿರುತ್ತಾರೆ. ಜಾನಪದ ದಂತಕಥೆಯ ಪ್ರಕಾರ ಹಿಡಿಂಬಾಸುರ ಎಂಬ ನರಭಕ್ಷಕ ರಾಕ್ಷಸ ದೈತ್ಯನು ಚಿತ್ರದುರ್ಗದ ಬೆಟ್ಟದ ಮೇಲೆ ವಾಸಿಸುತ್ತಿದ್ದನಂತೆ. ಪಾಂಡವರು
ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಅವರ ತಾಯಿ ಕುಂತಿಯ ಜೊತೆ ಇಲ್ಲಿಗೆ ಬಂದಾಗ ಭೀಮ ಮತ್ತು ಹಿಡಿಂಬಾಸುರನ ನಡುವೆ ಯುದ್ಧವು ನಡೆದು ಭೀಮನ ಕೈಯಿಂದ ಹಿಡಿಂಬನು ಹತನಾಗುತ್ತಾನೆ. ಹಿಡಿಂಬಾಸುರನ ತಂಗಿ ಹಿಡಿಂಬಿಯು ಭೀಮಸೇನರನ್ನು ಮದುವೆಯಾಗಿ ಘಟೋತ್ಕಚನಿಗೆ ಜನ್ಮವನ್ನು ನೀಡುತ್ತಾಳೆ. ರಾಜರ ಆಳ್ವಿಕೆಯ ಕಾಲದಲ್ಲಿ ಜನರು ತಮ್ಮ ಮನೋರಂಜನೆಗಾಗಿ ಈ ರೀತಿಯ ಚೌಕದ ಗೆರೆಗಳು ಇರುವ ಆಟವನ್ನು ಆಡುತ್ತಿದ್ದರಂತೆ. ಈ ರೀತಿಯ ಆಟವನ್ನು ಆಡಲು ಜನರು ಸ್ಥಳೀಯವಾಗಿ ದೊರೆಯುವ ಹುಣಸೆ ಬೀಜ, ಸಮುದ್ರದ ಚಿಪ್ಪುಗಳು, ಕಲ್ಲುಗಳು ಅಥವಾ ಸ್ಥಳೀಯವಾಗಿ ದೊರೆಯುವ ವಸ್ತುಗಳನ್ನು ಬಳಸುತ್ತಿದ್ದರಂತೆ. ಇದು ಹಿಡಿಂಬೇಶ್ವರ ದೇವಾಲಯಕ್ಕೆ ಹೋಗುವ ಮಾರ್ಗ. ಮಹಾಭಾರತದ ಭೀಮಸೇನ ಮಹಾರಾಜರು ಈ ಹಿಡಿಂಬೇಶ್ವರರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಚಿತ್ರದುರ್ಗವನ್ನು ಚಿತ್ತಾಲ್ ದುರ್ಗ್ ಎಂದು ಕರೆಯುತ್ತಿದ್ದರಂತೆ. ಮೇಲಿನಿಂದ ನೋಡಿದರೆ ಈ ಕೋಟೆಯ ದೃಶ್ಯವು ಬಹಳ ಸೊಗಸಾಗಿ ಕಾಣುತ್ತದೆ. ಬನ್ನಿ ಹಿಡಿಂಬೇಶ್ವರರನ್ನು ದರ್ಶನ ಮಾಡಿಕೊಳ್ಳೋಣ. ದೇವಾಲಯದ ಒಳಗೆ ಅನೇಕ ಉಪಾಲಯಗಳು ಇವೆ. ಇದು ಮಹಿಷಾಸುರ ಮರ್ದಿನಿ ಅಮ್ಮನವರ ವಿಗ್ರಹ. ಹಿಡಿಂಬೇಶ್ವರರನ್ನು ದರ್ಶಿಸಿಕೊಳ್ಳಿ. ಇದು ರಾಜರ ಕಾಲದ ಶಾಸನಗಳು. ರಾಜರ ಆಳ್ವಿಕೆಯ ಕಾಲದಲ್ಲಿ ಮೇಲಿನ ಕೋಟೆಯಲ್ಲಿ 18 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಏಕನಾಥೇಶ್ವರಿ ಅಮ್ಮನವರ ದೇವಾಲಯ, ಹಿಡಿಂಬೇಶ್ವರ, ಸಂಪಿಗೆ ಸಿದ್ದೇಶ್ವರ, ಆಂಜನೇಯ ಸ್ವಾಮಿ, ಗೋಪಾಲಸ್ವಾಮಿ ಹೀಗೆ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಿಡಿಂಬೇಶ್ವರ ದೇವಾಲಯದ ಹಿಂದೆ ಇರುವ ಈ ಬಂಡೆ ನಂದಿ ಕುಳಿತಿರುವ ಹಾಗೆ ನಮಗೆ ಕಾಣುತ್ತದೆ. ಇದು ರಾಜರ ಆಳ್ವಿಕೆಯ ಕಾಲದಲ್ಲಿ ಧಾನ್ಯವನ್ನು ಸಂಗ್ರಹಿಸುತ್ತಿದ್ದ ಧಾನ್ಯ ಸಂಗ್ರಹಣಾ ಕಣಜ.
ಇಂತಹ ಪುರಾತನ ಕೋಟೆಗಳು ಮತ್ತು ಮಂದಿರಗಳು ನಮ್ಮ ಪೂರ್ವಜರ ಇತಿಹಾಸವನ್ನು ಸಾರಿ ಹೇಳುವ ಕೇಂದ್ರಗಳಾಗಿವೆ. ಇಂತಹ ಸ್ಥಳಗಳಿಗೆ ಬರುವಂತಹ ಪ್ರವಾಸಿಗರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ, ಇಂತಹ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಿದಾಗ ತಾವುಗಳು ಈ ರೀತಿ ಗೋಡೆಗಳ ಮೇಲೆ ಬರೆಯುವುದು ಮತ್ತು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಹಾಕುವುದನ್ನು ಮಾಡಬೇಡಿ. ನಮ್ಮ ಪೂರ್ವಜರ ಕೀರ್ತಿ ಶೌರ್ಯಗಳನ್ನು ಸಾರಿ ಹೇಳುತ್ತಿರುವ ಇಂತಹ ಪುರಾತನ ಕಟ್ಟಡಗಳನ್ನು ನಾವೇ ಹಾಳು ಮಾಡುವುದು ಸರಿಯಲ್ಲ. ಇದು ಕಾಮನಬಾವಿ. ಚಿತ್ರದುರ್ಗದ ಕೋಟೆಯಲ್ಲಿ ಇನ್ನೂ ನೋಡಬೇಕಾದ ಸ್ಥಳಗಳು ಬಹಳಷ್ಟಿವೆ. ನಾವು ಚಿತ್ರದುರ್ಗದ ಕೋಟೆಗೆ ಭೇಟಿಯನ್ನು ನೀಡಿದಾಗ ಸಮಯಾವಕಾಶವು ಕಡಿಮೆ ಇದ್ದ ಕಾರಣ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ. ನೀವು ಚಿತ್ರದುರ್ಗದ ಕೋಟೆಗೆ ಭೇಟಿಯನ್ನು ನೀಡಿದಾಗ ತಪ್ಪದೆ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿ. ಇಲ್ಲಿಗೆ ನಮ್ಮ 7 ಸುತ್ತಿನ ಈ ಚಿತ್ರದುರ್ಗದ ಕೋಟೆಯ ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.